ಇಂದು ಯಲಹಂಕದಲ್ಲಿ 2ನೇ ದಿನದ ಏರ್ ಶೋ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಹಲವು ಕಡೆ ಟ್ರಾಫಿಕ್ ಜಾಮ್ ಸಮಸ್ಯೆ ಉಂಟಾಗಿದೆ. ವಿವಿಐಪಿಗಳು ಬರುವ ಹಿನ್ನೆಲೆಯಲ್ಲಿ ಸಂಚಾರದ ದಟ್ಟಣೆ ಅನ್ನೋದು ಹೆಚ್ಚಾಗಿದೆ. ನಗರದಾದ್ಯಂತ ಹಲವು ಕಡೆ ಫುಲ್ ಟ್ರಾಫಿಕ್ ಜಾಮ್. ಹೆಬ್ಬಾಳದಿಂದ ಯಲಹಂಕದವರೆಗೆ ಕೇಳೋದೇ ಬೇಡ, ಗಾಡಿಗಳು ನಿಂತಲ್ಲೇ ನಿಂತುಬಿಟ್ಟಿದ್ದಾವೆ. ವಿಐಪಿಗಳ ಆಗಮನ ಹಿನ್ನೆಲೆಯಲ್ಲಿ ಹಲವು ಕಡೆ ಸಂಚಾರ ದಟ್ಟಣೆ ಹೆಚ್ಚಾಗಿದೆ. ಏರ್ ಶೋಗೆ ತೆರಳುವವರಿಗೆ ಉಚಿತ BMTC ಸೇವೆಯನ್ನು ಕಲ್ಪಿಸಿದ್ರು ಕೂಡ ಈ ಸಂಚಾರ ದಟ್ಟಣೆ ಸಮಸ್ಯೆಯಿಂದ ಜನಸಾಮಾನ್ಯರದ್ದು ಹೇಗೆ ಏರ್ ಶೋದಲ್ಲಿ ಭಾಗಿಯಾಗ್ತಾರೋ ನಿಜಕ್ಕೂ ಕೂಡ ಅರ್ಥವಾಗುವುದಿಲ್ಲ. ಏರ್ ಶೋ ಪಾಸ್ ಇದ್ದವರಿಗೆ ಉಚಿತ ಬಸ್ ಪ್ರಯಾಣ ಅಂತ ಹೇಳಲಾಗಿದೆ. ವಿದೇಶಗಳಿಂದ ಗಣ್ಯರು ಬರ್ತಾ ಇದ್ದಾರೆ, ಬಂಡವಾಳ ಹೂಡಿಕೆದಾರರು ಬರ್ತಾ ಇದ್ದಾರೆ. ವಿವಿಐಪಿಗಳ ಆಗಮನದ ಹಿನ್ನೆಲೆಯಲ್ಲಿ ಹಲವು ಕಡೆ ಟ್ರಾಫಿಕ್ ಜಾಮ್ ಸಮಸ್ಯೆ. ಫೆಬ್ರವರಿ 14ರವರೆಗೂ ನಗರದಲ್ಲಿ ಇದೇ ತರಹ ಟ್ರಾಫಿಕ್ ಜಾಮ್ ಇರಲಿದೆ. ಫೆಬ್ರವರಿ 14ರವರೆಗೆ 15ನೇ ಆವೃತ್ತಿಯ ಏರ್ ಶೋ ನಡೆಯುತ್ತೆ. ಇವತ್ತು 11, 12, 13, 14 ಇನ್ನೊಂದು 4 ದಿವಸ ಈ ಟ್ರಾಫಿಕ್ ಜಾಮ್ ಸಮಸ್ಯೆಯನ್ನು ಜನಸಾಮಾನ್ಯರು ಎದುರಿಸಲೇಬೇಕಾಗುತ್ತೆ. ಯಲಹಂಕ ಭಾಗದಿಂದ ಸಿಟಿ ಲಿಮಿಟ್ಸಿಗೆ ಬರೋರ್ಗಂತೂ ಹೇಳೋದೇ ಬೇಡ, ಸಾಕಷ್ಟು ಸಮಸ್ಯೆ ಅನ್ನೋದು ಎದುರಾಗುತ್ತೆ. ಎಂದು ಕೂಡ ಗಣ್ಯರಿಗೆ ಮಾತ್ರ ಏರ್ ಶೋ ವೀಕ್ಷಣೆಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. 13 ಮತ್ತು 14ರಂದು ಸಾರ್ವಜನಿಕರಿಗೆ ಅವಕಾಶ ಇದೆ. ಸೊ ಯಾರೆಲ್ಲ ಪಾಸ್ ಹೊಂದಿದ್ದಾರೆ BMTCಯಲ್ಲಿ ಉಚಿತ ಸೇವೆಯನ್ನು ಪಡೆದುಕೊಳ್ಳಬಹುದು. ನಗರದ ಪ್ರಮುಖ ಬಸ್ ನಿಲ್ದಾಣದಿಂದ ಏರ್ ಶೋ ನಡೆಯುವ ಸ್ಥಳದವರೆಗೆ ಪ್ರಯಾಣಿಸುವುದಕ್ಕೆ ಅವಕಾಶವಿದೆ. ನಗರದಾದ್ಯಂತ ಹಲವು ಕಡೆ ಇವತ್ತು ಫುಲ್ ಟ್ರಾಫಿಕ್ ಜಾಮ್ ಸಮಸ್ಯೆ ಉಂಟಾಗಿದೆ. ಹೆಬ್ಬಾಳದಿಂದ ಯಲಹಂಕ ಭಾಗ ಅಂತ ಹೇಳಿದ್ರೆ ಗಾಡಿಗಳು ನಿಂತಲ್ಲೇ ನಿಂತಿರುವುದನ್ನು ನೀವೆಲ್ಲಿ ಗಮನಿಸಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.